ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಬ್ಲಾಗಲ್ಲಿ ನಾವು ಹೇಗೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಎಂಜಾಯ್ ಮಾಡಿದ್ದೀವಿ ಅಂತ ನೋಡಿದ್ದೀರಾ. ಅದ್ರ ಜೊತೆ ನಾವು ಹೇಗೆಲ್ಲ ತರಲೆ ಮಾಡಿದ್ದೀವಿ ಅಂತ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿದ್ದೀರಾ. ಇನ್ನೂ ಯಾರು ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ಅದನ್ನು ನೋಡ್ಕೊಂಡು ಬನ್ನಿ. ಈ ವ್ಲಾಗಲ್ಲಿ ನಾವು ಹೇಗೆಲ್ಲ ಮ್ಯಾರೇಜ್ ಇವೆಂಟ್ನ ಎಂಜಾಯ್ ಮಾಡಿದ್ವಿ ನೋಡಿ. ಪ್ರೀತಿ ಅಂತೂ ಸಿಕ್ಕಾಪಟ್ಟೆ ಜೋಶಲ್ಲಿದ್ಲು. ಫೈನಲಿ ನಮ್ಮ ಅಕ್ಕನ ಮದುವೆ ಆಗ್ತಾ ಇದೆಯಲ್ಲ ಅಂತ ಅವಳು ಏನೋ ಒಂಥರ ಸಂಭ್ರಮ, ಸಿಕ್ಕಾಪಟ್ಟೆ ಖುಷಿಯಾಗಿದ್ಲು. ಅವಳಿಗೊಂದು ಸ್ವಲ್ಪ ಹುಷಾರಿರಲಿಲ್ಲ. ಸೊ ಮದುವೆ ಟೈಮಲ್ಲಿ ಕಾಮನ್ ಆದರೂ ಕೂಡ ಅದನ್ನೇನು ತೋರಿಸ್ಕೊಳ್ದೆ ನೋಡಿ ಹೇಗೆ ಡ್ಯಾನ್ಸ್ ಆಡ್ತಾ ಇದ್ದಾಳೆ ಅಂತ. ಅವಳು ಮಾತ್ರ ಅಲ್ಲ, ಅವ್ರ ಫ್ಯಾಮಿಲಿಯಲ್ಲೂ ಸಿಕ್ಕಾಪಟ್ಟೆ ಎಲ್ಲರೂ ಎಂಜಾಯ್ ಮಾಡಿದ್ರು. ಪ್ರೀತಿ ಅವ್ರ ಅಪ್ಪ ಅಮ್ಮ ಆಗಿರ್ಬೋದು, ಅವ್ರ ರಿಲೇಟಿವ್ಸ್ ಆಗಿರ್ಬೋದು, ಎಲ್ಲರೂ ಎಂಜಾಯ್ ಮಾಡಿದ್ರು. ಆ್ಯಕ್ಚುಲಿ ಏನಾಯ್ತಂದರೆ ಸಂಗೀತ ಸ್ಟಾರ್ಟ್ ಆಗಿದ ತಕ್ಷಣ ಫಸ್ಟ್ ಡ್ಯಾನ್ಸೇ ನಮ್ಮದಿತ್ತು. ಸೊ ಎಲ್ಲರೂ ಕೂಡ ನರ್ವಸ್ ಆಗಿದ್ದರು. ಆ್ಯಂಡ್ ಯಾಕಂದರೆ ಪ್ರಾಕ್ಟೀಸ್ ಕ್ಲೀನಾಗಿರಲಿಲ್ಲ. ಒಂದು 2 ಡೇಸ್ ಅಷ್ಟೇ ಅನಿಸುತ್ತೆ ನಮಗೆ ಪ್ರಾಕ್ಟೀಸಿಗೆ ಟೈಮ್ ಇದ್ದಿದ್ದು. ಪಾಪ ನಮ್ಮ ಫ್ರೆಂಡ್ಸ್ ಕೂಡ ಅವರವರದೇ ವರ್ಕಲ್ಲಿ ಬ್ಯುಸಿ ಇದ್ದರು. ಯಾವುದನ್ನು ತೋರಿಸ್ಕೊಳ್ದೆ ಕಾನ್ಫಿಡೆನ್ಸಲ್ಲಿ ನಾವು ಡ್ಯಾನ್ಸ್ ಮಾಡಿದ್ದೀವಿ. ಸೊ ಚೆನ್ನಾಗಿ ಬಂದಿದೆ. ಕ್ಷಣವಾಗಲಿ ದಿನವಾಗಲಿ ಯುಗವಾಗಲಿ ನಾ ಕಾಯುವೆ, ಕಲ್ಲಾಗಲಿ ಮುಳ್ಳಾಗಲಿ ನಿನ ಬದುಕಲಿ ಬೆಳಕಾಗುವೆ. ಏನೇ ಆಗಲಿ ಪ್ರಾಣ ಹೋಗಲಿ ನನಗೆ ನೀನೆ ಬೇಕು, ನಿನ್ನ ನನ್ನ ಈ ಪ್ರೀತಿಯ ಕಂಡು ಲೋಕ ಮೆಚ್ಚಬೇಕು. ಪರ್ಫಾರ್ಮೆನ್ಸ್ ಎಲ್ಲ ಮುಗಿದ ಮೇಲೆ ಎಲ್ಲರೂ ರಚ್ಚಿಗೆದ್ದು ಅಲ್ಲೇ ಚೇರೆಲ್ಲ ಪಕ್ಕಕ್ಕೆ ಹಾಕಿ ಡ್ಯಾನ್ಸ್ ಅಂತೂ ಮಾಡಿದ್ರು. ತುಂಬ ದಿನಗಳೇ ಆಗಿತ್ತು ನಾವು ಆ ರೀತಿ ಎಲ್ಲ ಎಂಜಾಯ್ ಮಾಡಿ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿನೇ ತುಂಬ ದಿನ ಆಗಿತ್ತು ಆ ಥರ ಸಿಕ್ಕಿ ಎಂಜಾಯ್ ಮಾಡಿದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೆ ಪ್ರೀತಿಯವ್ರ ತಮ್ಮಂದಿರಂತೂ ಫುಲ್ಲು ಜೋಶಲ್ಲಿದ್ದರು. ನೋಡಿ ಹೇಗೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ. ಇವಾಗ ಮದುವೆ ರಿಸೆಪ್ಷನಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಸಂಗೀತ ಮುಗಿದಿದೆ. ಇವತ್ತೆಲ್ಲ ನಾವು ರಿಸೆಪ್ಷನ್ ಅಟೆಂಡ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್ ಎಲ್ಲ ಹೇಗೆ ರೆಡಿ ಆಗಿದ್ದಾರೆ ಅಂತ ತೋರಿಸ್ತೀನಿ. ಬನ್ನಿ ಬನ್ನಿ ಎಲ್ಲ. ನೋಡಿ ನೋಡಿ ಮದ್ವೆಗೆ ಬಂದು ನೇಲ್ ಪಾಲಿಶ್ ಹಚ್ಕೋತಾ ಇರೋ ಏಕೈಕ ವ್ಯಕ್ತಿನ ನೋಡಿ. ಮನೇಲಿ ಅಷ್ಟೊಂದು ಟೈಮ್ ಇದ್ರು ಕೂಡ ನೈಲ್ ಪಾಲಿಶ್ ಹಚ್ಕೊಂಡಿಲ್ಲ. ಮದ್ವೆ ಮನೇಲೆ ಬೇಕು ಅಂತ ಹಚ್ಚಿಸ್ಕೊತಾ ಇದಾರೆ ನೋಡಿ. ಇಂಥವ್ರು ಸಿಗ್ತಾರಾ? ತಿರ್ಗ್ಸಿ, ಒಂದ್ ನಿಮಿಷ ಮುಖ ತಿರ್ಗ್ಸಿ, ತೋರ್ಸಿ ನಿಮ್ ಪ್ರತಿಭೆನ ತೋರ್ಸಿ. ಸ್ವಾತಿ ಏನ್ ಅನ್ನಿಸ್ತಾ ಇದೆ? ಸಂಗೀತ ಎಂಜಾಯ್ ಮಾಡೋದು ಲಾಸ್ಟ್ ವರ್ಗು ಇರ್ಬೇಕಿತ್ತು. ಔಟ್ ಆಫ್ 10 ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡ್ಬೇಕಿತ್ತು. ನೋಡಿ ನೋಡಿ ಫ್ರೆಂಡ್ಸ್, ಪಾಪ ಅವಳಲ್ಲಿ ಫೋಟೋ ತೆಗಿಸ್ಕೊತಾ ಇದ್ರಿ. ಯಾಕೆ ಒಬ್ಳೊಬ್ಳೆ ನಿಂತಿದ್ಯಾ? ಪ್ರಶೋದ್ ಆಗಿಲ್ಲ.
ಓಂ ಶ್ರೀ ಸ್ವಾಮಿನೇ ನಮಃ ಸುಲಗ್ನ ಸಾವಧಾನ ಸಾವಧಾನ ದೇವತೆ ಪರಮೇಶ್ವರ ಧ್ಯಾನ ಸಾವಧಾನ ಶ್ರೀ ಪರಮೇಶ್ವರ ಧ್ಯಾನ ಸಾವಧಾನ ಶ್ರೀ ಪರಮೇಶ್ವರ ಧ್ಯಾನ ಸಾವಧಾನ. ಫೈನಲಿ ಪ್ರೀತಿ ನಮ್ಮ ಅಕ್ಕನ ಮದುವೆ ಆಯಿತು ಅಂತ ಫುಲ್ಲು ಜೋಶಲ್ಲಿ ಬಂದು ನನ್ನ ಜೊತೆ ರೀಲ್ಸ್ ಮಾಡಿದ್ದೋ ಅವಳಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ಲು. ಕೊನೆಗೂ ನಮ್ಮ ಅಕ್ಕನ ನಾನು ಮನೆ ಬಿಟ್ಟು ಕಳಿಸ್ತಾ ಇದ್ದೀನಿ ಅಂತ. 3 ಡೇಸಿಂದ ಕರೆಕ್ಟಾಗಿ ನಿದ್ದೆ ಇಲ್ದಿರೋ ಕಾರಣ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಸುಮ್ಮನೆ ಹಂಗೆ ಕಣ್ಮುಚ್ಚಿದೆ. ನೋಡಿದ್ರೆ ನವ್ರೀನ್ ಅದನ್ನೇ ಕ್ಯಾಪ್ಚರ್ ಮಾಡಿದ್ದಾಳೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.